ಅಯೋಧ್ಯೆಯಲ್ಲಿನ ರಾಮ ಮಂದಿರ ಉದ್ಘಾಟನೆಗೆ ಎಸಿಸಿ ತಿರಸ್ಕರಿಸಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಆಗಿರತಕ್ಕಂಥ BK ಹರಿಪ್ರಸಾದ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ಹಿಂದೆಯೂ ಕೂಡ ನೀವು ಈ ಒಂದು ರಾಮ ಮಂದಿರ ಉದ್ಘಾಟನೆ ಒಂದು ರಾಜಕೀಯವಾಗಿರ್ತಕ್ಕಂಥದ್ದು ಅನ್ನುವಂಥ ಒಂದು ನಿಲುವನ್ನು ವ್ಯಕ್ತಪಡಿಸಿದ್ರಿ. ಅದೇ ರೀತಿಯಾಗಿ ಎಸಿಸಿ ಕೂಡ ಒಂದು ನಿರ್ಧಾರ ತೆಗೆದುಕೊಂಡಿದೆ ಸರ್. ನಾನು ನನ್ನ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದಾಗ ಅದು ವೈಯಕ್ತಿಕವಾದ ಅಭಿಪ್ರಾಯ ಆಗಿತ್ತು. ಯಾಕಂದರೆ ರಾಜಕೀಯದಲ್ಲಿ ನಾನು ಪ್ರಜಾಪ್ರಭುತ್ವ, ಸಂವಿಧಾನ ಮತ್ತು ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ನನ್ನ ಅಭಿಪ್ರಾಯವನ್ನು ಸಾರ್ವಜನಿಕವಾಗಿ ಹೇಳಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ. ಭಾಳಷ್ಟು ಜನಗಳಲ್ಲಿ ಚರ್ಚೆ ಮಾಡಿ ಚಿಂತನೆ ಮಾಡಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯವರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇದು ರಾಜಕೀಯ ಕಾರ್ಯಕ್ರಮ, ನಾವು ಅದರಿಂದ ದೂರ ಉಳಿತೀವಿ ಅಂಥೇಳಿ. ದೇವರ ಬಗ್ಗೆ ಅದು ಒಂದು ನಂಬಿಕೆ, ನಂಬಿಕೆ ಬೇರೆ ಮತ್ತು ಸಂವಿಧಾನ ಬೇರೆ. ಆದ್ದರಿಂದ ನಾವು ಈ ಕಾರ್ಯಕ್ರಮದಿಂದ ದೂರ ಉಳಿತೀವಿ ಅಂತ ಹೇಳ್ಕೊಂಡಿರ್ತಕ್ಕಂಥ ತೀರ್ಮಾನ ಭಾಳ ಸ್ವಾಗತ ಮಾಡ್ತೇನೆ. ಆದ್ದರಿಂದ ಎಲ್ಲರೂ ಸಹ ಅದನ್ನು ಪಾಲನೆ ಮಾಡ್ತಾರೆ ಅಂತ ನಂಬಿಕೆಯೂ ಸಹ ನನಗಿದೆ. ಸರ್, ಈ ಒಂದು ನಿರ್ಧಾರ ಎಲ್ಲ ಒಂದು ಕಡೆ ಮುಸ್ಲಿಂ ಸಮುದಾಯ ಓಲೈಕೆ ಅನ್ನುವಂಥದ್ದು BJP ನಾಯಕರು ಹೇಳ್ತಿದ್ದಾರೆ ಸರ್. ಮುಸ್ಲಿಂ ಸಮುದಾಯಕ್ಕೆ ಯಾರು ಮುಸ್ಲಿಂ ಅವ್ರು ಹೋಗಬೇಡಿ ಅಂತ ಹೇಳಿಲ್ಲ. ಪಕ್ಷದ ಒಂದು ರಾಜಕೀಯ ಪಕ್ಷ ಆದಮೇಲೆ ನಾವು ಸಂವಿಧಾನದ ಚೌಕಟ್ಟಿನಲ್ಲಿ ನಾವು ಇರ್ತಕ್ಕಂಥದ್ದು ಜವಾಬ್ದಾರಿ ಎಲ್ರಿಗೂ ಸಹ ಇದೆ. ಸಂವಿಧಾನದಲ್ಲಿ ಏನು ಹೇಳುತ್ತೆ, ಜಾತ್ಯತೀತ ತತ್ವ ಅಂತ ಹೇಳಿದ್ರೆ ಧರ್ಮ ಮತ್ತು ರಾಜಕೀಯ ಬೇರೆ ಇರಬೇಕು, ಎರಡೂ ಸಹ ಮಿಶ್ರಣ ಆಗಬಾರ್ದು ಅನ್ನೋದು ಭಾಳ ಸ್ಪಷ್ಟವಾಗಿ ನಮ್ಮ ಸಂವಿಧಾನ ಹೇಳುತ್ತೆ. ಕಾಂಗ್ರೆಸ್ ಪಕ್ಷ ಸಂವಿಧಾನದಲ್ಲಿ ಅಚಲವಾದ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು, ಅದರಲ್ಲೂ ಸಹ ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು. ಆದ್ದರಿಂದ ಇದು ರಾಜಕೀಯ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ ಆದರೆ ಬೇರೆ, ಇದು ರಾಜಕೀಯ ಕಾರ್ಯಕ್ರಮ ಆಗಿರೋದ್ರಿಂದ ನಾವು ನಮ್ಮ ನಿಲುವನ್ನು ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಸರ್, ಈಗ ರಾಮ ಮಂದಿರ ಪೂರ್ಣವಾಗಿಲ್ಲ, ಅಪೂರ್ಣವಾಗಿರುವಂಥದ್ದು ತರಾತುರಿಯಲ್ಲಿ ಲೋಕಸಭಾ ಚುನಾವಣೆ ದೃಷ್ಟಿಯನ್ನು ಇಟ್ಟುಕೊಂಡೇ ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನು ನಿಮ್ಮ ನಾಯಕರೇ ಮಾಡಿದ್ದಾರೆ ಸರ್. ನಿಜ, ಅದು ರಾಮ ಮಂದಿರ ಅಪೂರ್ಣವಾಗಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಆಗಿಲ್ಲ, ಇನ್ನೂ ಕೆಲಸ ನಡೀತಾ ಇದೆ. ಇನ್ನೂ ಅದು ಪೂರ್ಣ ಆಗಬೇಕಾದ್ರೆ 1 ವರ್ಷ ಬೇಕಾಗಿದೆ. ಅದರ ಮಧ್ಯದಲ್ಲಿ ಆತುರವಾಗಿ ಕ್ರಮ ತೆಗೆದುಕೊಂಡಿರೋದು ನೋಡಿದಾಗ ಲೋಕಸಭಾ ಚುನಾವಣೆ ಬಂದಿದೆ, ಅದಕ್ಕೋಸ್ಕರ ಈ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇದು ಕೇವಲ ನಾವು ಮಾತ್ರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಅಲ್ಲ. ಕಾಂಗ್ರೆಸ್ ಪಕ್ಷ ತೀರ್ಮಾನ ತೆಗೆದುಕೊಳ್ಳೋಕ್ಕಿಂತ ಮೊದಲೇ ಈ ದೇಶದ ಆದಿ ಶಂಕರಾಚಾರ್ಯ ಮಠಗಳು ಈ ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅವ್ರು ಯಾರೂ ಸಹ ನಾವು ಹೋಗೋದಿಲ್ಲ ಅಂಥೇಳಿ. ಆದಿ ಶಂಕರಾಚಾರ್ಯರಕ್ಕಿಂತ ಹಿಂದೂ ಧರ್ಮದ ದೊಡ್ಡ ಗುರುಗಳು ಯಾರೂ ಇಲ್ಲ. ಆದ್ದರಿಂದ ಅವ್ರಿಗೂ ಸಹ ಅಪಮಾನ ಮಾಡ್ತಾ ಇದೆ ಭಾರತೀಯ ಜನತಾ ಪಾರ್ಟಿ. ಸರ್, ಈಗ ಲೋಕಸಭಾ ಚುನಾವಣೆಯಲ್ಲಿ ಈ ಒಂದು ನಿರ್ಧಾರ, ಎಸಿಸಿಯ ನಿರ್ಧಾರ ಎಫೆಕ್ಟ್ ಆಗ್ಬೋದಾ ಸರ್? ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಲಿಂಗಾಯತ ಸಮುದಾಯ ಕೂಡ ಸಾಕಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಂತಿರುವಂಥದ್ದು, ಸಾಕಷ್ಟು ನಾಯಕರು ಕೂಡ ಇದ್ದಾರೆ. ಇದೆಲ್ಲ ಒಂದು ಕಡೆ ಎಫೆಕ್ಟ್ ಆಗ್ಬೋದಾ ಸರ್? ಈಗ ಹಿಂದೂ ಧರ್ಮ ಅಂತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಗುತ್ತಿಗೆ ಏನಲ್ಲ, ಅಥವಾ ಹಿಂದೂಗಳು ಅಂತಕ್ಕಂಥದ್ದು ಅವರೇನು ಗುತ್ತಿಗೆ ತೆಗೆದುಕೊಂಡಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ನಾವು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಸರಿ ತಪ್ಪನ್ನು ಜನ ತೀರ್ಮಾನ ಮಾಡ್ತಾರೆ. 30 ವರ್ಷಗಳ ಕಾಲದಿಂದಲೂ ಸಹ ನಮಗೆ ಮಸಿ ಬಳಿಯಲು ಪ್ರಯತ್ನ ಭಾರತೀಯ ಜನತಾ ಪಾರ್ಟಿ ಸತತವಾಗಿ ಮಾಡ್ತಾ ಇದೆ. ಎಲ್ಲೂ ಸಹ ಈ ಬಹುಸಂಖ್ಯಾತರಾದ ಹಿಂದೂಗಳು ನಮ್ಮನ್ನು ಕೈಬಿಟ್ಟಿಲ್ಲ. ನೀವು ಅಂಕಿಅಂಶಗಳು ತೆಗೆದುಕೊಳ್ಳಿ, ಅದು 2014, 2019 ಹಿಂದೂ ಸಾಮ್ರಾಟ್ ಅಂತ ಹೇಳ್ಕೊಂಡಂಥ ಮೋದಿಯವರಿಗೆ ಹಿಂದೂ ಧರ್ಮದ ಮತಗಳೆಷ್ಟು ಸಿಕ್ಕಿದೆ ಅಂತ ನೋಡಿದಾಗ ಗೊತ್ತಾಗುತ್ತೆ ಹಿಂದೂ ಧರ್ಮದಲ್ಲಿರ್ತಕ್ಕಂಥವ್ರು ಯಾವ ನಿಲುವು ತೆಗೆದುಕೊಂಡಿದ್ದಾರೆ ಅಂಥೇಳಿ. ಜನಗಳಿಗೆ ಮೂರ್ಖರನ್ನಾಗಿ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಅದು ಆಗೋದಿಲ್ಲ. ಇದಿಷ್ಟು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂಥ BK ಹರಿಪ್ರಸಾದ್ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಬಸವರಾಜ್ ಜುಗಾರ್, ರಾಜ್ ನ್ಯೂಸ್, ಬೆಂಗಳೂರು.